Ladies and Ambassadors, we have with us our Chief Guest, Chief Mahesh Babu, sir, the Honorable Member of Parliament, Kolar. Thank you so much. Welcome you, sir. We welcome you. ಯಾವುದೇ ಮಾದಕ ವಸ್ತುಗಳು ಅಥವಾ ಹಾನಿಕರ ದ್ರವ್ಯಗಳನ್ನು ಎಂದಿಗೂ ಸೇವಿಸದಿರುವನೆಂದು ಪ್ರತಿಜ್ಞೆ ಮಾಡುತ್ತೇನೆ ಮತ್ತು ನಾನು ಇತರರನ್ನು ಮಾದಕ ವಸ್ತು ಸೇವನೆಗೆ ಪ್ರೇರೇಪಿಸದಂತೆ ಎಚ್ಚರಿಕೆಯಿಂದ ನಾನು ಮಾದಕ ವಸ್ತು ದುರುಪಯೋಗದ ವಿರುದ್ಧ ಸ್ಪಷ್ಟವಾಗಿ ನಿಂತು ಸಮಾಜದಲ್ಲಿ ಇದರ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ. ನಾನು ಸದಾ ಆರೋಗ್ಯಪೂರ್ಣ, ಶಿಸ್ತಿನಿಂದ ಕೂಡಿದ ಮತ್ತು ಮಾದಕ ವಸ್ತು ಮುಕ್ತ ಜೀವನವನ್ನು ನಡೆಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಶಪಥ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 140 ವರ್ಷ ಇತಿಹಾಸ ಇರುವುದು ಇದು ಈ ಜಿಮ್ಖಾನಾ, ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನಾ ಗ್ರೌಂಡ್. ಬಹಳ ಖುಷಿ ಆಗ್ತಾ ಇದೆ. 25 ವರ್ಷ ಆದ್ಮೇಲೆ ಇದು ಮತ್ತೆ ರಿನೋವೇಟ್ ಮಾಡಿ ಯುವಕರಿಗೆ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ವಾಪಸ್ಸು ಇದು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ. ಸೀನಿಯರ್ ಸಿಟಿಸನ್ಸ್ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದ್ರೆ, ಸುಮಾರು 25 ವರ್ಷ ಹಿಂದೆ ನೀವು ಈ ಗ್ರೌಂಡ್ ಯೂಸ್ ಮಾಡಿರ್ತೀರ. ಈ ಗ್ರೌಂಡ್ ಯೂಸ್ ಮಾಡಿ ನಿಮಗೆ ನೆನಪುಗಳು, ಯು ವಿಲ್ ಹ್ಯಾವ್ ಯುವರ್ ಡ್ರೀಮ್ಸ್, ದಿಸ್ ಇಸ್ ವಾಟ್ ಹ್ಯಾಪೆಂಡ್ ಅಂತ. ಆದ್ರೆ ಇವಾಗಿರೋ ಯುವಕರು ಬರೀ ಅದು ಕೇಳಿರ್ತೀರ ಅಷ್ಟೇ. ಇದ್ರ ಬಗ್ಗೆ, ಜಿಮ್ಖಾನಾ ಗ್ರೌಂಡ್ ಬಗ್ಗೆ, BGML ಮೈನಿಂಗ್ ಬಗ್ಗೆ ಎಲ್ಲ ಕೇಳಿರ್ತೀರ. BGML ಮೈನಿಂಗ್ ಬಗ್ಗೆ ನಾನು ಕೇಳಿದ್ದೀನಿ ಅಷ್ಟೇ ಹೌದು. ಆದರೆ ಇವತ್ತು ನೀವು ಯುವಕರು ಏನು ಇವತ್ತು ಇಲ್ಲಿ ಬಂದಿದ್ದೀರೋ ಫುಟ್ಬಾಲ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಇದನ್ನ ಏನು ಕೇಳಿದಿರೋ ಅದನ್ನ ಅನುಭವಿಸಕ್ಕೆ ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಅದು ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್, ಮಿನಿಸ್ಟ್ರಿ ಆಫ್ ಮೈನ್ಸ್ ಇಂದ, ಬೆಮೆಲ್ ಇಂದ, ಇಲ್ಲಿರುವ ಸೀನಿಯರ್ ಸಿಟಿಸನ್ಸ್ ಮತ್ತೆ ಯಾರ್ಯಾರು ನನಗೆ ಇದನ್ನ ರಿಓಪನ್ ಮಾಡಿ ಅಂತ ಹೇಳಿದ್ರು, ಕೆಲವು ಆರ್ಗನೈಸೇಷನ್ಸ್, ಎಸ್ಪೆಷಲಿ ಸೇವ್ KGF ಅಂತ ಏನೋ ಒಂದು ಆರ್ಗನೈಸೇಷನ್ ಮಾಡಿ 1 ವರ್ಷ ಇಂದ ಮಾಡ್ತಾ ಇದ್ರು, ಅವರು ನನಗೆ ಇದು ಮಾಡಿಕೊಡಿ ಅಂತ ಕೇಳಿದಾಗ, ಇದು ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡಿ ಹೋದಾಗ, ಅದ್ರ ಹಿಂದೆ ಹೋದಾಗ ಹಿಸ್ಟ್ರಿ ತೆಗೆದಾಗ ಇದು ಏನೇನೋ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಆದರೆ ಎಲ್ಲ ಕಾಂಪ್ಲಿಕೇಶನ್ಸ್ ಇಂದ ಆಚೆ ಬಂದು ಇವತ್ತು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಇದು ರಿಪೇರ್ ಅಂಡ್ ರೆನೋವೇಷನ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ, ಇಟ್ ಈಸ್ ಅ ಕಮಿಟ್ಮೆಂಟ್ that heritage must not be abandoned, a commitment that sports infrastructure must not remain limited to metropolitan cities. ಬರೀ ಬೆಂಗಳೂರು, ಮೈಸೂರು, ಬಾಂಬೆ, ಪುಣೆ, ಡೆಲ್ಲಿ ಅಂತದಲ್ಲ. ಇಂತಹ ಚಿಕ್ಕ ಜಿಲ್ಲೆಯಲ್ಲೂ, ಇಂತಹ ಚಿಕ್ಕದು KGF ತಾಲೂಕು ಅಂತ ಅದರಲ್ಲೂ ಈ ಇನ್ಫ್ರಾಸ್ಟ್ರಕ್ಚರ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಅಂತ ಏನು ಒಂದು ಆಸೆ ಎಲ್ಲರಿಗೂ ಇದೆಯೋ ಅದು ಇಲ್ಲಿ ಆಗೇ ಆಗುತ್ತೆ ಅಂತ ನಂಬಿಕೆ ಅಂತಿದೆ. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಇಲ್ಲಿ ಬಂದಿದ್ದಾರೋ ಖೇಲೋ ಇಂಡಿಯಾ ಕಡೆಯಿಂದ, ಒಂದು ಮೀಟಿಂಗ್ ಅಲ್ಲಿ ನಾನು ಮಾತಾಡ್ತಾ ಇದ್ದೆ. ವೆನ್ ಯು ಹ್ಯಾವ್ ಸೋ ಮಚ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ರಿಪೇರ್ಸ್, ರೆನೋವೇಷನ್ಸ್ ಎಲ್ಲ ಮಾಡ್ತೀವಿ ಅಂದಾಗ KGF ಅಲ್ಲಿ ಯಾಕೆ ಮಾಡಬಾರ್ದು? ಆಲ್ರೆಡಿ ನಿಮ್ಗೆ ಇಲ್ಲಿ 2-3 ಸ್ಟೇಡಿಯಮ್ಸ್ ಇದೆ ಅಂತ. ಈ ಸ್ಟೇಡಿಯಂನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ಯುವಕರಿಗೆ, ಗಾಲ್ಫ್ನ ಖೇಲೋ ಇಂಡಿಯಾ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸುಮಾರು ಇನ್ನೊಂದು 6 ತಿಂಗಳು, 1 ವರ್ಷ ಆಗಷ್ಟೊತ್ತಿಗೆ ಆ ಗಾಲ್ಫ್ ಕೋರ್ಸ್ ಏನಿದೆಯೋ BGML ಅದನ್ನು ರೆನೋವೇಟ್ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಅಂತಹ ಸ್ಪೋರ್ಟ್ಸ್ KGF ಅಲ್ಲಿ ಆಗ್ತಾ ಇರೋದು ನಿಮ್ಮ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಇಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ.
Today, with immense pride and gratitude, we dedicate this renewed Gymkhana ground to the people of KGF, to the youth of Kolar district, sportsmen and women of Karnataka ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ KGF ಒಂದೇ ಅಲ್ಲ, ಕೋಲಾರ ಜಿಲ್ಲೆ, ಇಲ್ಲಿಂದ ಆಚೆ ಬರೋದು, ಸ್ಪೋರ್ಟ್ಸಿಂದ ಆಚೆ ಬರೋಕ್ಕೆ ಯಾರ್ಯಾರು ಅವಕಾಶ ಇದೆಯೋ ಇದು ಎಲ್ಲರಿಗೂ ಇದೊಂದು ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು, ಸೀನಿಯರ್ ಸಿಟಿಸನ್ಸು ಮತ್ತೆ ಯುವಕರು. ಟು ಎವ್ರಿ ಯಂಗ್ ಅಥ್ಲೀಟ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ, ದಿಸ್ ಗ್ರೌಂಡ್ ಬಿಲಾಂಗ್ಸ್ ಟು ಯು. ಪ್ರೊಟೆಕ್ಟ್ ಇಟ್, respect it, fill it with effort, energy and excellence. From the land that once brought gold from beneath the earth, let us now produce gold through the achievement of our youth. ಅದಕ್ಕೆ ಎನ್ಕರೇಜ್ ಮಾಡಬೇಕಾಗಿರೋದು ನೀವು ಸೀನಿಯರ್ ಸಿಟಿಸನ್ಸ್. ಏನು ಗೋಲ್ಡ್ ಮೈನಿಂಗ್ ಮಾಡಿ ಆಚೆ ತೆಗೆದ್ರು ಅದು ಇವಾಗ ಹಿಸ್ಟ್ರಿ ಆಗಿದೆ. ಆದರೆ ಇವಾಗ ನೀವು ನಿಮ್ಮ ಈ ಯುವ ಪೀಳಿಗೆಯಿಂದ ಅವ್ರನ್ನ ಎನ್ಕರೇಜ್ ಮಾಡಬೇಕಾಗುತ್ತೆ, ಅವ್ರಿಗೆ ಒಂದು ಕಡೆ ಸಪೋರ್ಟ್ ಆಗಿರ್ಬೇಕಾಗತ್ತೆ. ಅವರಿಂದ ನಾವು ಮತ್ತೆ ಈ ಕೋಲಾರ ಜಿಲ್ಲೆ KGF ತಾಲೂಕಿಂದ ಬಂಗಾರದ ಗಣಿ ಅಂತ ಏನಿತ್ತು ಅದನ್ನ ಬಂಗಾರದಿಂದ ಆ ಮಕ್ಕಳನ್ನ ಮತ್ತೆ ಯು ಹ್ಯಾವ್ ಟು ಗೆಟ್ ದಮ್ ಬ್ಯಾಕ್ ಥ್ರೂ ಗೋಲ್ಡ್ ಮೆಡಲ್ಸ್ ಥ್ರೂ ಸ್ಪೋರ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು KGF ಪೊಲೀಸ್ ಡಿಪಾರ್ಟ್ಮೆಂಟ್ and SP sir for taking up an opportunity of this sort to do an anti-drug activity, anti-drug campaign in KGF, and you have shown the way how to get things done. I really thank you sir, from my bottom of my heart. ಮತ್ತೆ ಎಲ್ಲ ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೋ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ತಾಲೂಕ್ ಅಡ್ಮಿನಿಸ್ಟ್ರೇಷನ್, KGF ನಮ್ಮ ಶಾಸಕರು ರೂಪಕಲಾ ಮೇಡಮ್ ಅವರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಏನೇನು ಬೇಕೋ ನಮ್ಮ ಕಡೆಯಿಂದ ಅಂತ ಹೇಳಿದಾಗ, ಅವ್ರಿಗೇನೋ ಒಂದು 2-3 ವಿಚಾರಗಳು ಹೇಳಿದಾಗ ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನಮ್ಮ ಎಲ್ಲ ಆರ್ಗನೈಸೇಷನ್ಸ್, NGOs, ಸ್ಪೋರ್ಟ್ಸ್ ಆರ್ಗನೈಸೇಷನ್ಸ್ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದಿರೋ ನಿಮ್ಗೆ ಎಲ್ಲರೂ ಧನ್ಯವಾದಗಳು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗಾಗಿ ನಿಮ್ಗೆಲ್ಲರಿಗೆ ನಾನು ಸ್ವಾಗತ ಕೊಡ್ತೀನಿ. ಈ ಪ್ರೋಗ್ರಾಮ್ಗೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಿ. ಈ ವಾರ ಪೂರ್ತಿ ದೇಶದಲ್ಲಿ ಡ್ರಗ್ ಫ್ರೀ ಸಪ್ತಾಹ, ಡ್ರಗ್ ಫ್ರೀ ವೀಕ್ ತರ ಆಚರಣೆ ಆಗ್ತಾ ಇದೆ. ನಿನ್ನೆ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅದು ಕೂಡ ಆಚರಣೆ ಆಗಿತ್ತು. ಪೂರ್ತಿ ಜಗತ್ತಲ್ಲಿ ಬೇರೆ ಬೇರೆ ರೀತಿಯಿಂದ ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಜಾತ್ರೆಗಳು ಮತ್ತೆ ಬೇರೆ ರೀತಿಯಿಂದ ಸೆಮಿನಾರ್ಸ್ಗಳು ಎಲ್ಲ ಕಂಡಕ್ಟ್ ಆಗಿತ್ತು. ಅದೇ ಅಂಗವಾಗಿ ನಾವು ಕೂಡ KGF ಗೆ ಡ್ರಗ್ ಮುಕ್ತ ಮಾಡಲಿಕ್ಕೆ, ಡ್ರಗ್ ಫ್ರೀ ಮಾಡಲಿಕ್ಕೆ ನಾವು ಸುಮಾರು ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಅಂಗವಾಗಿ ಇದು ಒಂದು ಪ್ರೋಗ್ರಾಮ್ ನಾವು ಮಾಡಿಸ್ತಾ ಇದ್ದೀವಿ. ಡ್ರಗ್ ಫ್ರೀ KGF ಮಾಡಿಸಲಿಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ. ಈ ಭಾಗಿಯಲ್ಲಿ ಯಾವುದೇ ಹುಡುಗರು ಅವ್ರದ್ದು ಲೈಫ್ ಡ್ರಗ್ ಇಂದ ಹಾಳು ಮಾಡಬಾರ್ದು. ನಾವೆಲ್ಲರೂ ಅದ್ರ ಬಗ್ಗೆ ಪ್ರಯತ್ನ ಮಾಡಬೇಕು. ಡ್ರಗ್ ಬಗ್ಗೆ ನಮ್ದು ಕಾನೂನಿನಲ್ಲಿ ಕೂಡ ಸುಮಾರು ಸ್ಟ್ರಿಕ್ಟ್ ಪ್ರೊವಿಷನ್ಸ್ ಇವೆ. ಯಾರು ಡ್ರಗ್ ಸೇರ್ತಾರೆ, ಡ್ರಗ್ ಮಾರಾಟ ಮಾಡ್ತಾರೆ, ಸಾಗಣೆ ಮಾಡ್ತಾರೆ, ಬೆಳೀತಾರೆ, ಎಲ್ಲ ಬಗ್ಗೆ ಸುಮಾರು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. 10 ವರ್ಷ ತನಕ ಜೈಲ್ ಪನಿಷ್ಮೆಂಟ್ ಇರುತ್ತೆ. ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರೆ, ಡ್ರಗ್ ಪ್ಯಾಡ್ಲಿಂಗ್ ಮಾಡ್ತಾರೆ, ಅವರಿಗೆ ರಿಪೀಟ್ ಅಫೆಂಡರ್ ಇರ್ತಾರೆ, ಅವರಿಗೆ ಡ್ರಗ್ ಪೆನಾಲ್ಟಿ ಕೂಡ ಇರುತ್ತೆ. ಸೊ ಸುಮಾರು ಸ್ಟ್ರಿಕ್ಟ್ ಪ್ರೊವಿಷನ್ಸ್ ಇದೆ. ನಾವೆಲ್ಲ ಕೂಡ ಸುಮಾರು ಅವೇರ್ನೆಸ್ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಇದು ಒಂದು ನಿಮಗೆ ಮೆಸೇಜ್ ಕೊಡ್ಲಿಕ್ಕೆ, ಹೌ ಬ್ಯಾಡ್ ಇಸ್ ಡ್ರಗ್. ಸೊ ನಿಮ್ಗೆ ಎಲ್ಲರಿಗೆ ಗೊತ್ತಿರಬೇಕು, ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಂಡ್ ಸ್ಟೂಡೆಂಟ್ಸ್, ಯು ಆಲ್ಸೋ ನೋ ಹೌ ಇಟ್ ಕ್ಯಾನ್ ಡಿಸ್ಟರ್ಬ್ ಯುವರ್ ಲೈಫ್. ನಿಮ್ಮ ಸೊಸೈಟಿಯಲ್ಲಿ ನಿಮಗೆ ಕೂಡ ಹೀನ ದೃಷ್ಟಿಯಿಂದ ನೋಡ್ತಾರೆ. ಯಾರು ಡ್ರಗ್ ಅಡಿಕ್ಟ್ ಇರ್ತಾರೆ ಅವರಿಗೆ ನಿಮಗೆ ಬಹಳ ಒಳ್ಳೆಯ ರೀತಿಯಿಂದ ನೋಡಲ್ಲ. ಮತ್ತೆ ನಿಮ್ದು ಎಜುಕೇಶನ್ ಇರಲಿ, ನಿಮ್ದು ಫೈನಾನ್ಸಿಯಲ್ ಸಿಚುವೇಶನ್ ಇರಲಿ, ಮತ್ತೆ ನಿಮ್ದು ಫ್ಯಾಮಿಲಿ ಸಿಚುವೇಶನ್ ಇರಲಿ, ಎಲ್ಲ ಹಾಳಾಗತ್ತೆ. ಬ್ಯಾಡ್ ಇಫೆಕ್ಟ್ ಡ್ರಗ್ ಹ್ಯಾಸ್. ಸೊ ಯಾಕೆ ಅದು ನೀವು ಸೆಲೆಕ್ಟ್ ಮಾಡ್ತೀರಿ? ಸೊ ಆಲ್ವೇಸ್
say yes for life and no to drugs. Always say no to drugs. I am again saying ಬೇರೆ ಬೇರೆ ರೀತಿಯಿಂದ ನಮ್ಮ ಸರ್ಕಾರದಿಂದ ಕೂಡ ಅದು ಬೇರೆ ಬೇರೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ನೀವೆಲ್ಲ ಯಾರು ಡ್ರಗ್ಸ್ ಸೇರಬಾರ್ದು, ಮತ್ತೆ ನಿಮ್ಮ ಏರಿಯಲ್ಲಿ ಯಾರು ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ ಅಥವಾ ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ನಮ್ಮ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಒಂದು ಆ್ಯಪ್ ಇದೆ, ಅಲ್ಲಿ ನಿಮಗೆ ಡ್ರಗ್ ಫ್ರೀ ಕರ್ನಾಟಕ ಒಂದು ಲಿಂಕ್ ಬರುತ್ತೆ. ಅಲ್ಲಿ ನೀವು ಕಾನ್ಫಿಡೆನ್ಷಿಯಲ್ ಆಗಿ ನಿಮ್ದು ಹೆಸರು ಯಾರಿಗೆ ಗೊತ್ತಾಗಲ್ಲ ನೀವು ಮಾಹಿತಿ ಶೇರ್ ಮಾಡಬಹುದು. ಅಥವಾ 112 ನಮ್ಮದು ಸಹಾಯವಾಣಿ ನಂಬರ್ ಇದೆ, ಅಲ್ಲಿ ಕೂಡ ನೀವು ಮಾಹಿತಿ ಕೊಡಬಹುದು. ಮತ್ತೆ ನಮ್ಮ ಆಫೀಸ್ಗೆ ಬಂದು ನಮ್ಮ ಕಂಟ್ರೋಲ್ ರೂಮ್ಗೆ ಕೂಡ ಮಾಹಿತಿ ಕೊಡಬಹುದು. ಸೊ ನೀವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಹಕಾರ ಕೊಡಬೇಕಾಗತ್ತೆ. ಎಷ್ಟು ದೊಡ್ಡದು ಇದು ಡ್ರಗ್ ಪ್ರಾಬ್ಲಮ್ ಇದೆ, ಯು ಕ್ಯಾನ್ ಗೆಸ್. ನಮ್ಮ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಡೇಟಾ ಪ್ರಕಾರ ಅರೌಂಡ್ 10 ಕೋಟಿ 10 ಕರೋಡ್ ಜನ ಇದು ನಮ್ಮ ದೇಶದಲ್ಲಿ ಯಾವುದೇ ರೀತಿಯಿಂದ ಡ್ರಗ್ಸ್ ಬೇರೆ ಬೇರೆ ಡ್ರಗ್ಸ್ ಅಲ್ಲಿ ಅಡಿಕ್ಟ್ಸ್ ಇದ್ದಾರೆ. 10 crore youngsters we are losing. So it reduces the productivity and ultimately it is disturbing the growth of our country. So always say no to drug. ಮತ್ತೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಂದು ಹೆಲ್ದಿ ಸೊಸೈಟಿ ಮತ್ತೆ ಉನ್ನತವಾಗಿ ದೇಶ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸೊ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರಿಗೆ ನಮ್ಮ ಕುಟುಂಬವರಿಗೆ ಎಲ್ಲರಿಗೆ ಇದು ಮೆಸೇಜ್ ಪಾಸ್ ಮಾಡಬೇಕು. Especially teachers, they should watch their students whether they are addicts or ಯಾವುದೇ ಬ್ಯಾಡ್ ಕಂಪನಿಯಲ್ಲಿ ಆಗ್ಬಿಟ್ಟಿದ್ದಾರೆ, ಯಾವುದೇ ಸೇವನೆ ಮಾಡ್ತಾ ಇದ್ದಾರೆ ಡ್ರಗ್ಸ್ದು. ಮತ್ತೆ ಪೇರೆಂಟ್ಸ್ ಕೂಡ ಪೋಷಕರು ಕೂಡ ಅವ್ರದ್ದು ಎಸ್ಪೆಷಲಿ ಟೀನೇಜ್ ಅಲ್ಲಿ ಅವ್ರದ್ದು ಆಕ್ಟಿವಿಟಿ ನಿಗಾ ಇಟ್ಕೊಳ್ಬೇಕು. ಬಿಕಾಸ್ ಅವರೇಜ್ ಏಜ್ ಏಮ್ಸ್ ಒಂದು ಸ್ಟಡಿ ಮಾಡ್ಕೊಂಡಿದ್ದಾರೆ, ಒಂದು ರ್ಯಾಂಡಮ್ ಸರ್ವೆ ಮಾಡಿದ್ದಾರೆ. ಆ ಪ್ರಕಾರ ಅವರೇಜ್ 13 years ಏಜ್ ಅಲ್ಲಿ ಅವರು ಯಾವುದೇ ಒಂದು ಡ್ರಗ್ಸ್ ಟ್ರೈ ಮಾಡ್ತಾರೆ ಹುಡುಗರು. ಸೊ ಸಚ್ ಇಸ್ ದ ಸಿಚುಯೇಷನ್ ಇನ್ ಅವರ್ ಕಂಟ್ರಿ. such a it's painful. We are losing so many youth, so many students. That's why we also try our best. So ಅವರಿಗೆ ಈ ಬ್ಯಾಡ್ ಸಿಚುಯೇಷನ್ ಇಂದ ಸ್ವಲ್ಪ ಹೊರಗಡೆ ಬಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು. ಮತ್ತೆ ಈಗ ನಾವು ಆಫ್ಟರ್ ದಟ್ ವಿಲ್ ಟೇಕ್ ಅ ಪ್ಲೆಜ್, ಒಂದು ಓತ್ ತಗೊಳ್ಳೋಣ. ಯಾರು ಡ್ರಗ್ಸ್ಗೆ ಯಾರು ಟಚ್ ಮಾಡಬಾರ್ದು, ಮತ್ತೆ ಯಾರು ಸೇವನೆ ಮಾಡ್ತಾ ಇರೋದ್ರ ಬಗ್ಗೆ ಅವ್ರಿಗೆ ಹೇಳ್ಬೇಕು, ಮತ್ತೆ ನಮ್ಗೆ ಮಾಹಿತಿ ಕೊಡಬೇಕು. ಮತ್ತೆ ನಾವು ಈ BGMLಗೆ ಮತ್ತೆ ಎಲ್ಲ ಜನಪ್ರತಿನಿಧಿಗೆ ಎಲ್ಲರಿಗೆ ನಾವು ಧನ್ಯವಾದ ಸಲ್ಲಿಸ್ತೀನಿ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindikkal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.